ಮೂವಿ ಆರಂಭದಲ್ಲಿ ನಾವು ನೋಡ್ತೇವೆ ಇವಾಗಿನಿಂದ 300 ವರ್ಷಗಳ ಮುಂದೆ ಮನುಷ್ಯರು ಮತ್ತು ರೋಬೋಟ್ಸ್ ಗಳ ನಡುವೆ ತುಂಬಾನೇ ಭಯಾನಕವಾಗಿರುವ ಯುದ್ಧ ನಡೆಯುತ್ತದೆ. ಮನುಷ್ಯರು ಮತ್ತು ರೋಬೋಟ್ಸ್ ಗಳು ಭೂಮಿಯ ಮೇಲೆ ಅಲ್ಪ ಸ್ವಲ್ಪನೇ ಉಳಿದಿರ್ತಾರೆ. ಇದಾದ ಮೇಲೆ ನಮಗೆ ಜೈಲಮ್ ಸಿಟಿಯನ್ನು ತೋರಿಸುತ್ತಾರೆ. ಇದು ಭೂಮಿಯನ್ನು ಬಿಟ್ಟು ಭೂಮಿಯ ಮೇಲೆ ನಿರ್ಮಿತವಾದ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುವ ಒಂದು ನಗರವಾಗಿರುತ್ತದೆ. ಜೈಲಮ್ ನಗರದ ಫ್ಯಾಕ್ಟರಿಯಲ್ಲಿ ವೇಸ್ಟ್ ಆಗಿರುವ ಕಸವನ್ನು ಭೂಮಿಯ ಮೇಲೆ ಎಸೆಯುತ್ತಿರ್ತಾರೆ. ಜೈಲಮ್ ನಗರದಲ್ಲಿ ಶ್ರೀಮಂತರಿಗೆ ಮಾತ್ರ ಇರಲು ಅವಕಾಶವಿರುತ್ತದೆ. ಬಡ ಜನರು ಭೂಮಿಯ ಮೇಲೆ ವಾಸಿಸುತ್ತಿರ್ತಾರೆ. ಮತ್ತೆ ಭೂಮಿಯ ಮೇಲೆ ನಾವು ಡಾಕ್ಟರ್ ಟೈಸನ್ ಅನ್ನು ನೋಡ್ತೇವೆ. ಜೈಲಮ್ ನಗರದಿಂದ ವೇಸ್ಟ್ ಆಗಿರುವ ಕಸವನ್ನು ಭೂಮಿಯ ಮೇಲೆ ಎಸೆದಿರುತ್ತಾರೆ. ಆ ಕಸದಲ್ಲಿ ಟೈಸನ್ ನನಗೆ ಮುರಿದು ಹೋಗಿರುವ ಒಂದು ರೋಬೋಟ್ ಸಿಗುತ್ತದೆ. ಆ ರೋಬೋಟ್ ನೋಡಲು ಮನುಷ್ಯರ ಹಾಗೆ ಇರುತ್ತದೆ. ಮತ್ತೆ ಡಾಕ್ಟರ್ ಟೈಸನ್ ಆ ರೋಬೋಟ್ ಅನ್ನು ಎತ್ತಿಕೊಂಡು ಮನೆಗೆ ತೆಗೆದುಕೊಂಡು ಬರ್ತಾರೆ. ಮತ್ತೆ ಡಾಕ್ಟರ್ ಟೈಸನ್ ಆ ರೋಬೋಟ್ ಅನ್ನು ರೆಡಿ ಮಾಡಿ ಅದಕ್ಕೆ ಒಂದು ಹೊಸ ಬಾಡಿಯನ್ನು ತಯಾರಿಸಿ ಅದಕ್ಕೆ ಕನೆಕ್ಟ್ ಮಾಡ್ತಾರೆ. ಮತ್ತೆ ಮರುದಿನ ಆ ರೋಬೋಟ್ ಕಣ್ ತೆರೆದು ನೋಡುತ್ತದೆ. ಅದು ಒಂದು ಫಿಮೇಲ್ ರೋಬೋಟ್ ಆಗಿರುತ್ತದೆ. ಈ ರೋಬೋಟ್ ನೋಡಿದರೆ ಅನಿಸುತ್ತದೆ ಇದು ಮನುಷ್ಯರ ಹಾಗೆ ಫೀಲಿಂಗ್ಸ್ ಗಳಿಂದ ತುಂಬಿರುವ ಒಂದು ಫಿಮೇಲ್ ರೋಬೋಟ್ ಆಗಿರುತ್ತದೆ. ಈ ರೋಬೋಟ್ಗೆ ಎಚ್ಚರವಾದಾಗ ಡಾಕ್ಟರ್ ಟೈಸನ್ ನ ಹತ್ತಿರ ಹೋಗಿ ನಾನು ಯಾರು, ನಾನು ಎಲ್ಲಿದ್ದೀನಿ ಅಂತ ಕೇಳುತ್ತದೆ. ಇದಕ್ಕೆ ಡಾಕ್ಟರ್ ಟೈಸನ್ ಅವರಿಗೂ ಗೊತ್ತಿರುವುದಿಲ್ಲ ಈ ರೋಬೋಟ್ ಯಾರು, ಎಲ್ಲಿಂದ ಬಂದಿದೆ ಅಂತ. ಡಾಕ್ಟರ್ ಟೈಸನ್ ರೋಬೋಟ್ ಗೆ ಹೇಳ್ತಾನೆ, ನೀನು ಯಾರು ಅಂತ ನನಗೆ ಗೊತ್ತಿಲ್ಲ. ನೀನು ಜೈಲಮ್ ಸಿಟಿಯಿಂದ ವೇಸ್ಟ್ ಆಗಿರುವ ಕಸದ ತೊಟ್ಟಿಯಲ್ಲಿ ಸಿಕ್ಕಿದೀಯಾ ಅಂತ ಹೇಳ್ತಾನೆ. ನಾನು ನಿನ್ನನ್ನು ಚೆಕ್ ಮಾಡಿದಾಗ ನಿನ್ನ ಬ್ರೈನ್ ವರ್ಕಿಂಗ್ ಕಂಡೀಷನ್ ನಲ್ಲಿ ಇತ್ತು. ಆದ್ದರಿಂದ ನಾನು ನಿನ್ನನ್ನು ರಿಪೇರಿ ಮಾಡಿದೆ. ಮತ್ತೆ ನಿನಗೆ ಒಂದು ಹೊಸ ಬಾಡಿಯನ್ನು ಕೊಟ್ಟೆ ಅಂತ ಹೇಳ್ತಾನೆ. ಮತ್ತೆ ಡಾಕ್ಟರ್ ಟೈಸನ್ ಆ ರೋಬೋಟ್ ಅನ್ನು ಮನೆಯಿಂದ ಹೊರಗೆ ಕರೆದುಕೊಂಡು ಬಂದು ಮತ್ತೆ ಅದಕ್ಕೆ ಹೊರಗಿನ ಜಗತ್ತನ್ನು ತೋರಿಸುತ್ತಾನೆ. ಈ ರೋಬೋಟ್ಗೆ ಮನೆಯಿಂದ ಹೊರಗಡೆ ಬಂದು ಹೊರಗಿನ ವಾತಾವರಣ ನೋಡಿ ತುಂಬಾನೇ ಖುಷಿ ಪಡುತ್ತದೆ. ಮತ್ತೆ ರೋಬೋಟ್ಗೆ ಆಕಾಶದಲ್ಲಿ ಟೇಬಲ್ ಆಗಿ ನಿಂತಿರುವ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುವ ಜೈಲಮ್ ನಗರವನ್ನು ನೋಡುತ್ತದೆ. ಮತ್ತೆ ಡಾಕ್ಟರ್ ಟೈಸನ್ ನನಗೆ ಹೇಳುತ್ತದೆ, ಭೂಮಿ ಬಿಟ್ಟು ಮೇಲೆ ಹಾರಾಡ್ತಾ ಇರೋ ಇದು ಏನು ಅಂತ ಕೇಳುತ್ತದೆ. ಅದಕ್ಕೆ ಡಾಕ್ಟರ್ ಟೈಸನ್ ರೋಬೋಟ್ ಗೆ ಹೇಳ್ತಾನೆ, ಎಷ್ಟೋ ವರ್ಷಗಳ ಹಿಂದೆ ಮನುಷ್ಯರು ಮತ್ತು ರೋಬೋಟ್ಸ್ ಗಳ ನಡುವೆ ಯುದ್ಧ ನಡೆದು ಇದೇ ಒಂದು ನಗರ ಉಳಿದಿದೆ ಅಂತ ಹೇಳ್ತಾನೆ. ಮತ್ತೆ ಇದರ ಹೆಸರು ಜೈಲಮ್ ಅಂತ ಹೇಳ್ತಾನೆ. ಮತ್ತೆ ಡಾಕ್ಟರ್ ಟೈಸನ್ ಹೇಳ್ತಾನೆ, ಜೈಲಮ್ ನಗರದಲ್ಲಿ ಮನುಷ್ಯರು ಮತ್ತು ರೋಬೋಟ್ಸ್ ಗಳ ಜೀವನ ಆರಾಮವಾಗಿದೆ. ಅದು ಯಾಕಂದ್ರೆ ಅಲ್ಲಿ ಮನುಷ್ಯರು ಮತ್ತು ರೋಬೋಟ್ಸ್ ಗಳಿಗೆ ಬೇಕಾಗುವ ಎಲ್ಲಾ ವ್ಯವಸ್ಥೆ ಇದೆ ಅಂತ ಹೇಳ್ತಾನೆ. ಜೈಲಮ್ ನಗರದಲ್ಲಿ ಶ್ರೀಮಂತ ಜನರಿಗೆ ಮಾತ್ರ ಇರಲು ಅವಕಾಶ, ಬಡ ಜನರಿಗೆ ಭೂಮಿ ಮೇಲೆ ವಾಸಿಸುತ್ತಾರೆ ಅಂತ ಹೇಳ್ತಾನೆ. ಜೈಲಮ್ ನಗರಕ್ಕೆ ಹೋಗ್ಬೇಕಂತ ಭೂಮಿಯ ಮೇಲೆ ಇರೋ ಎಲ್ಲಾ ಜನರು ಕನಸಾಗಿರುತ್ತದೆ ಅಂತ ಹೇಳ್ತಾನೆ. ಮತ್ತೆ ಡಾಕ್ಟರ್ ಟೈಸನ್ ಈ ರೋಬೋಟ್ ಗೆ ಹೇಳ್ತಾನೆ, ಇವತ್ತಿನಿಂದ ನಿನ್ನ ಹೆಸರು ಅಲಿಟಾ ಎಂದು ಹೆಸರಿಡ್ತಾನೆ. ಇದನ್ನು ಕೇಳಿ ಈ ರೋಬೋಟ್ ಗೆ ತುಂಬಾನೇ ಖುಷಿ ಆಗುತ್ತದೆ. ಅದು ಯಾಕಂದ್ರೆ ಇದಕ್ಕೂ ಒಂದು ಹೆಸರಿದೆ ಅಂತ. ಮತ್ತೆ ಡಾಕ್ಟರ್ ಟೈಸನ್ ಅಲಿಟಾ ರೋಬೋಟ್ ಗೆ ಹೇಳ್ತಾನೆ, ಭೂಮಿಯ ಮೇಲಿರುವ ಎಲ್ಲಾ ಜನರು ಜೈಲಮ್ ನಗರಕ್ಕೆ ಕೆಲಸ ಮಾಡ್ತಾರೆ. ಮತ್ತೆ ಇವರಿಗೆ ಅದರ ಬದಲ ಹಣ ಸಿಗುತ್ತದೆ ಅಂತ ಹೇಳ್ತಾನೆ. ಅಲಿಟಾ ಭೂಮಿಯ ಮೇಲೆ ವಾಸಿಸುತ್ತಿರುವ ಒಬ್ಬ ಹುಡುಗನನ್ನು ಮೀಟ್ ಆಗ್ತಾಳೆ. ಇವನ ಹೆಸರು ಈಗೋ ಇರುತ್ತದೆ. ಹೀಗೋ ಅಲಿಟಾನನ್ನು ನೋಡಿ ತುಂಬಾನೇ ಇಂಪ್ರೆಸ್ ಆಗ್ತಾನೆ. ಅದು ಯಾಕೆಂದ್ರೆ ಅಲಿಟಾನ ಬಾಡಿ ರೋಬೋಟಿಕ್ ಆಗಿರುತ್ತದೆ ಮತ್ತೆ ತುಂಬಾನೇ ಯೂನಿಕ್ ಆಗಿರುತ್ತದೆ. ಮತ್ತೆ ಅಲಿಟಾ ಮತ್ತು ಹೀಗೋ ತುಂಬಾನೇ ಬೆಸ್ಟ್ ಫ್ರೆಂಡ್ಸ್ ಆಗ್ತಾರೆ. ಇದೇ ರಾತ್ರಿ ಭೂಮಿಯ ಮೇಲೆ ಒಬ್ಬ ವ್ಯಕ್ತಿ ಮಹಿಳೆಯನ್ನು ಕೊಲೆ ಮಾಡ್ತಾನೆ. ಮತ್ತೆ ಭೂಮಿಯ ಮೇಲಿರೋ ನಗರದಲ್ಲಿ ಒಬ್ಬ ಸೀರಿಯಲ್ ಕಿಲ್ಲರ್ ಇರ್ತಾನೆ. ಅವನು ಮನುಷ್ಯರನ್ನು ಕೊಂದು ಅವರ ಬಾಡಿ ಪಾರ್ಟ್ಸ್ ಗಳನ್ನು ತೆಗೆದುಕೊಂಡು ಹೋಗಿ ಬೇರೆಯವರಿಗೆ ಮಾರ್ತಾ ಇರ್ತಾನೆ. ಮತ್ತೆ ನಾವು ಇಲ್ಲಿ ನೋಡ್ತೇವೆ ಅಲಿಟಾ ಬಚ್ಚಿಟ್ಕೊಂಡು ಡಾಕ್ಟರ್ ಟೈಸನ್ ಅನ್ನು ನೋಡ್ತಾ ಇರ್ತಾಳೆ. ಮತ್ತೆ ಡಾಕ್ಟರ್ ಟೈಸನ್ ಹೊರಗಿನಿಂದ ಮನೆ ಒಳಗೆ ಬರ್ತಾ ಇರ್ತಾರೆ. ಮತ್ತೆ ಅವರ ಬಟ್ಟೆಗೆ ಕೈಗೆ ಬ್ಲಡ್ ಹತ್ತಿರುತ್ತದೆ. ಅದಕ್ಕೆ ಅಲಿಟಾಗೆ ಅನಿಸುತ್ತಿರುತ್ತದೆ ನಗರದಲ್ಲಿ ಕೊಲೆ ಆಗ್ತಾ ಇರೋದು ಡಾಕ್ಟರ್ ಟೈಸನ್ ಅನ್ನೇ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ತಾಳೆ. ಮತ್ತೆ ಮರುದಿನ ಡಾಕ್ಟರ್ ಟೈಸನ್ ಅನ್ನು ಮೀಟ್ ಆಗಲು ಅವನ ಪತ್ನಿ ಬರ್ತಾಳೆ. ಮತ್ತೆ ಅವರಿಗೆ ಮೊದಲನೇ ಡೈವರ್ಸ್ ಆಗಿರುತ್ತದೆ. ಇಲ್ಲಿ ನಮಗೆ ಗೊತ್ತಾಗುವುದೇನೆಂದರೆ ಎಲಿಟಾ ರೋಬೋಟಿಕ್
ಬಾಡಿ ಡಾಕ್ಟರ್ ಟೈಸನ್ ಹಾಕಿರುತ್ತಾನೆ. ಇದಕ್ಕಿಂತ ಮೊದಲು ಆ ಬಾಡಿಯನ್ನು ಅವನ ಮಗಳಿಗೆ ಹಾಕಿರ್ತಾನೆ. ಇವಾಗ ಅವಳು ಭೂಮಿಯ ಮೇಲೆ ಇಲ್ಲ. ಆದ್ದರಿಂದ ಡಾಕ್ಟರ್ ಟೈಸನ್ ಆ ಬಾಡಿಯನ್ನು ಅಲಿಟಾಗೆ ಹಾಕಿರ್ತಾನೆ. ಮತ್ತೆ ನಾವು ಹೀಗೋನನ್ನು ನೋಡ್ತೇವೆ. ಅವನು ಅಲಿಟಾನನ್ನು ಕರೆದುಕೊಂಡು ಗೇಮ್ ಆಡ್ತಾ ಇರೋ ಗ್ರೌಂಡ್ ಗೆ ಕರೆದುಕೊಂಡು ಹೋಗ್ತಾನೆ. ಇಲ್ಲಿ ಅಲಿಟಾನ ಆಟವನ್ನು ನೋಡಿ ಇಲ್ಲಿರುವ ಎಲ್ಲಾ ಜನರು ತುಂಬಾನೇ ಇಂಪ್ರೆಸ್ ಆಗ್ತಾರೆ. ಅದು ಯಾಕಂದ್ರೆ ಅವಳು ಈ ಆಟವನ್ನು ತುಂಬಾನೇ ಚೆನ್ನಾಗಿ ಆಡ್ತಾ ಇರ್ತಾಳೆ. ಮತ್ತೆ ಈ ಆಟವನ್ನು ಅವಳೇ ಗೆಲ್ತಾಳೆ. ಮತ್ತೆ ಹೀಗೂ ಅಲಿಟಾನನ್ನು ಒಂದು ಸೀಕ್ರೆಟ್ ಜಾಗಕ್ಕೆ ಕರೆದುಕೊಂಡು ಬರ್ತಾನೆ. ಅದು ಒಂದು ಬಿಲ್ಡಿಂಗ್ ಟೆರೆಸ್ ಮೇಲೆ ಕರೆದುಕೊಂಡು ಬರ್ತಾನೆ. ಅಲ್ಲಿಂದ ಇಬ್ಬರು ಜೈಲಂ ನಗರವನ್ನು ತುಂಬಾನೇ ಹತ್ತಿರದಿಂದ ನೋಡ್ತಾರೆ. ಮತ್ತೆ ಅಲ್ಲಿ ಒಂದು ಪೈಪ್ ಇರುತ್ತದೆ. ಆ ಪೈಪ್ ನ ಸಹಾಯದಿಂದ ಅಲ್ಲಿರುವ ಸಾಮಾನುಗಳನ್ನು ಭೂಮಿ ಮೇಲೆ ಬರ್ತಾ ಇರ್ತಾವೆ. ಹೀಗೋ ಅಲಿಟಾಗೆ ಹೇಳ್ತಾನೆ, ನಾನು ಜೈಲಂ ನಗರಕ್ಕೆ ಹೋಗಲು ತುಂಬಾನೇ ಕಷ್ಟ ಪಡ್ತಿದ್ದೀನಿ. ಮತ್ತೆ ನಾನು ಮುಂದೆ ಒಂದಿನ ನಾನು ಜೈಲಂ ನಗರಕ್ಕೆ ಹೋಗ್ತೀನಿ, ಅಲ್ಲೇ ವಾಸಿಸ್ತೀನಿ ಅಂತ ಹೇಳ್ತಾನೆ. ಅಲಿಟಾ ಹೀಗೋಗೆ ಜೈಲಂ ನಗರ ಹೇಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಹೀಗೋ ಹೇಳ್ತಾನೆ, ನೀನು ಜೈಲಂ ನಗರದಿಂದ ಬಂದಿದ್ದೀಯಾ, ನೀನು ಡಾಕ್ಟರ್ ಟೈಸನ್ ನನಗೆ ಸಿಕ್ಕಿದೀಯಾ ಅಂತ ಹೇಳ್ತಾನೆ. ಆದ್ರೆ ಅಲಿಟಾಗೆ ಜೈಲಂ ನಗರದಿಂದ ಬಂದ್ರೂ ಕೂಡ ಅವಳಿಗೆ ಅಲ್ಲಿ ನೆನಪು ಇರುವುದಿಲ್ಲ. ಅದು ಯಾಕಂದ್ರೆ ಅವಳ ಹಿಂದಿನ ಮೆಮೊರಿ ಎಲ್ಲ ಅಳುಕು ಹೋಗಿರುತ್ತದೆ. ಮತ್ತೆ ರಾತ್ರಿ ಆದ್ಮೇಲೆ ನಾವು ನೋಡ್ತೇವೆ ಡಾಕ್ಟರ್ ಡೈಸನ್ ಮನೆಯಿಂದ ಹೊರಗಡೆ ಹೋಗ್ತಾ ಇರ್ತಾನೆ. ಅವನನ್ನು ಬಚ್ಚಿಟ್ಟುಕೊಂಡು ಅಲಿಟಾ ನೋಡ್ತಾ ಕುಳಿತಿರ್ತಾಳೆ. ಮತ್ತೆ ಡಾಕ್ಟರ್ ಡೈಸನ್ ಅನ್ನು ಫಾಲೋ ಮಾಡ್ತಾ ಅವನ ಹಿಂದೆ ಹಿಂದೆ ಹೋಗ್ತಾಳೆ. ಇಲ್ಲಿ ಅಲಿಟಾಗೆ ಗೊತ್ತಾಗುತ್ತದೆ ಡಾಕ್ಟರ್ ಡೈಸನ್ ಒಬ್ಬ ಸೀರಿಯಲ್ ಕಿಲ್ಲರ್ಸ್ ಗಳನ್ನು ಹೊಡೆದು ಹಾಕುವ ಒಬ್ಬ ಹಂಟರ್ ಇರ್ತಾನೆ. ಮತ್ತು ಕಿಲ್ಲರ್ ನನ್ನು ಹೊಡೆದು ಅವರ ತಲೆಯನ್ನು ತೆಗೆದುಕೊಂಡು ತಮ್ಮ ಫ್ಯಾಕ್ಟರಿ ಒಳಗೆ ಹೋಗಿ ಅದನ್ನು ಮಾರ್ತಾ ಇರ್ತಾನೆ. ಇದರ ಬದಲು ಡಾಕ್ಟರನಿಗೆ ತುಂಬಾನೇ ಹಣ ಸಿಗ್ತಾ ಇರುತ್ತದೆ. ಮತ್ತೆ ಅಲಿಟಾಗೆ ಡಾಕ್ಟರ್ ಡೈಸನ್ ನ ಸತ್ಯ ಗೊತ್ತಾಗುತ್ತದೆ. ಇಷ್ಟರ ನಡುವೆ ಅಲ್ಲಿ ಸೀರಿಯಲ್ ಕಿಲ್ಲರ್ ಬರ್ತಾರೆ. ಅಲಿಟಾ ಸೀರಿಯಲ್ ಕಿಲ್ಲರ್ ಜೊತೆಗೆ ಫೈಟ್ ಮಾಡಿ ಅವನನ್ನು ಹೊಡೆದು ಹಾಕ್ತಾಳೆ. ಮತ್ತೆ ಇನ್ನೊಂದು ತುಂಬಾನೇ ವಿಶಾಲವಾಗಿರೋ ರೋಬೋಟ್ ದೊಡ್ಡ ಸೀರಿಯಲ್ ಕಿಲ್ಲರ್ ಬರುತ್ತದೆ. ಅಲಿಟಾ ಇದರ ಜೊತೆಗೂ ಫೈಟ್ ಮಾಡಿ ಇದನ್ನು ಹೊಡೆದು ಹಾಕ್ತಾಳೆ. ಮತ್ತೆ ಮೂರನೇ ಫಿಮೇಲ್ ಕಿಲ್ಲರ್ ಅಲ್ಲಿಗೆ ಬರ್ತಾಳೆ. ಅಲಿಟಾ ಆ ಫಿಮೇಲ್ ರೋಬೋಟ್ ಕಿಲ್ಲರ್ ನನ್ನು ಹೊಡೆದು ಹಾಕಿ ಅವರಿಬ್ಬರ ತಲೆಯನ್ನು ತೆಗೆದುಕೊಂಡು ಇಲ್ಲಿಂದ ಹೋಗ್ತಾರೆ. ಮತ್ತೆ ಇಲ್ಲಿಂದ ಒಂದು ಕಿಲ್ಲರ್ ತಪ್ಪಿಸಿಕೊಂಡು ಹೋಗಿರುತ್ತದೆ. ಮತ್ತೆ ಆ ತಲೆಗಳನ್ನು ಒಂದು ಫ್ಯಾಕ್ಟರಿಗೆ ಕೊಡ್ತಾರೆ. ಅದರ ಬದಲು ಅವರಿಗೆ ತುಂಬಾನೇ ಹಣ ಸಿಗುತ್ತದೆ. ಡಾಕ್ಟರ್ ಟೈಸನ್ ಅಲಿಟಾಗೆ ತನ್ನ ಸ್ಟೋರಿಯನ್ನು ಹೇಳ್ತಾನೆ, ಅವರು ಹೇಗೆ ಸೀರಿಯಲ್ ಕಿಲ್ಲರ್ ಹಂಟರ್ ಆದ್ರು ಅಂತ. ಡಾಕ್ಟರ್ ತನ್ನ ಸ್ಟೋರಿಯನ್ನು ಹೇಳಲು ಸ್ಟಾರ್ಟ್ ಮಾಡ್ತಾನೆ. ಇದು ಅವಾಗಿನ ಕತೆ. ನಾನು ಮತ್ತು ನನ್ನ ಫ್ಯಾಮಿಲಿ ಜೊತೆಗಿದ್ವಿ. ಮತ್ತೆ ನಾನು ನಿನ್ನ ಹಾಗೆ ಒಂದು ರೋಬೋಟ್ ಅನ್ನು ತಯಾರಿಸಿದ್ದೆ. ಆ ರೋಬೋಟ್ ನನ್ನ ಮಗಳನ್ನು ಹೊಡೆದು ಸಾಯಿಸಿತ್ತು. ಆದ್ದರಿಂದ ನನಗೆ ತುಂಬಾನೇ ಕೋಪ ಬಂದು ಆ ರೋಬೋಟ್ ಅನ್ನು ಹುಡುಕಾಡಿ ಹೊಡೆದು ಹಾಕಿದೆ ಅಂತ ಹೇಳ್ತಾನೆ. ಮತ್ತೆ ನಾನು ಅವಾಗಿನಿಂದ ಸೀರಿಯಲ್ ಕಿಲ್ಲರ್ ಹಂಟರ್ ಅಂತ ಹೇಳ್ತಾನೆ. ಇದಾದ ಮೇಲೆ ನಾವು ಒಬ್ಬ ವ್ಯಕ್ತಿಯನ್ನು ನೋಡ್ತೇವೆ. ಇವನ ಹೆಸರು ವಿಕ್ಟರ್ ಇರುತ್ತದೆ. ವಿಕ್ಟರ್ ಒಬ್ಬ ಈ ನಗರದಲ್ಲಿ ನಡೆಯುವ ಖತರ್ನಾಕ್ ಗೇಮಿನ ಮಾಲೀಕ ಇರ್ತಾನೆ. ಮತ್ತೆ ಈ ಗೇಮ್ ಅನ್ನು ಅವನೇ ತಯಾರಿಸಿ ಈ ಗೇಮ್ ಅನ್ನು ನಡೆಸುತ್ತಿರ್ತಾನೆ. ಮತ್ತೆ ಇವನ ಜೊತೆ ಡಾಕ್ಟರ್ ಡೈಸನ್ ನ ಪತ್ನಿಯನ್ನು ನೋಡ್ತೇವೆ. ಅವಳು ಇವನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ರೋಬೋಟ್ ಗಳ ಡಾಕ್ಟರ್ ಆಗಿರ್ತಾಳೆ. ವಿಕ್ಟರ್ ಅವಳಿಗೆ ಪ್ರಾಮಿಸ್ ಮಾಡಿರುತ್ತಾನೆ. ಅದು ಏನಂದ್ರೆ ಅವಳನ್ನು ಜೈಲಂ ನಗರಕ್ಕೆ ಕಳಿಸ್ತೀನಿ ಅಂತ. ಮತ್ತೆ ನಾವು ಅಲಿಟಾ 3 ಸೀರಿಯಲ್ ಕಿಲ್ಲರ್ ಗಳನ್ನು ಹೊಡೆದು ಹಾಕಿದ್ದು ಅದರಲ್ಲಿ ಒಂದು ಕಿಲ್ಲರ್ ಅಲ್ಲಿಂದ ತಪ್ಪಿಸಿಕೊಂಡು ವಿಕ್ಟರ್ ನ ಕಡೆಗೆ ಬರುತ್ತದೆ. ಈ ಕಿಲ್ಲರ್ ವಿಕ್ಟರ್ನಿಗೆ ಹೇಳುತ್ತದೆ ಅವನು ಈ ಪರಿಸ್ಥಿತಿ ಅಲಿಟಾ ಎಂಬ ಫಿಮೇಲ್ ರೋಬೋಟ್ ಮಾಡಿದೆ ಅಂತ ಹೇಳ್ತಾನೆ. ಮತ್ತು ನನ್ನ ಗೆಳೆಯರನ್ನು ಹೊಡೆದು ಹಾಕಿದೆ ಅಂತ ಹೇಳ್ತಾನೆ. ಆಗ ವಿಕ್ಟರ್ ಆ ರೋಬೋಟ್ ಗೆ ಹೇಳ್ತಾನೆ, ನೀನು ಒಂದು ಫಿಮೇಲ್ ರೋಬೋಟ್ ಕಡೆಗೆ ಸೋತು ಬಂದಿದ್ದೀಯಾ, ನೀನು ಯಾವ ಕೆಲಸಕ್ಕೆ ಬಾರದವ ಅಂತ ಹೇಳ್ತಾನೆ. ಮತ್ತೆ ಆ ರೋಬೋಟ್ ವಿಕ್ಟರ್ ಗೆ ಹೇಳುತ್ತದೆ, ಆ ಫಿಮೇಲ್ ರೋಬೋಟ್ ಒಂದು ನಾರ್ಮಲ್ ರೋಬೋಟ್ ಅಲ್ಲ, ಆ ಫಿಮೇಲ್ ರೋಬೋಟ್ ತುಂಬಾನೇ ಶಕ್ತಿಶಾಲಿ ಇದೆ ಅಂತ ಹೇಳ್ತಾನೆ. ಮತ್ತೆ ವಿಕ್ಟರ್ ಡಾಕ್ಟರ್ ಡೈಸನ್ ನ ಪತ್ನಿಗೆ ಹೇಳ್ತಾನೆ, ನೀನು ಆ ಫಿಮೇಲ್ ಅಲಿಟಾ ರೋಬೋಟ್ ನನ್ನು ಹೊಡೆದು ಹಾಕ್ಬೇಕು ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನಾವು ಹೀಗೋನನ್ನು ನೋಡ್ತೇವೆ. ಅವನು ಅಲಿಟಾನನ್ನು ಕರೆದುಕೊಂಡು ಅವರ ನಗರದಲ್ಲಿ ನಡೆಯುವ ತುಂಬಾನೇ ಖತರ್ನಾಕ್ ಆಗಿರುವ ಗೇಮ್ ಅನ್ನು ನೋಡಲು ಕರೆದುಕೊಂಡು ಹೋಗ್ತಾ ಇರ್ತಾನೆ. ಮತ್ತೆ ಅವನು ಅಲ್ಲಿ ಹೇಳ್ತಾನೆ, ಈ ಗೇಮ್ ಅನ್ನು ಯಾರಾದ್ರೂ ಗೆದ್ರೆ ಅವರಿಗೆ ಜೈಲಂಗೆ ಹೋಗಲು ಅವಕಾಶ ಮಾಡಿಕೊಡ್ತಾರೆ ಅಂತ ಹೇಳ್ತಾನೆ. ಮತ್ತೆ ಇದಾದ ಮೇಲೆ ಮರುದಿನ
ಹೀಗೋ ಅಲಿಟಾನನ್ನು ಒಂದು ಜಾಗಕ್ಕೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಒಂದು ತುಂಬಾನೇ ವಿಶಾಲವಾಗಿರೋ ಫೇಸ್ ಶಿಪ್ ಕ್ರಾಶ್ ಆಗಿ ಬಿದ್ದಿರುತ್ತದೆ. ಅದು 300 ವರ್ಷಗಳ ಹಿಂದೆ ಯುದ್ಧಕ್ಕೆ ಉಪಯೋಗಿಸುವ ಒಂದು ವಾರ್ ಫೇಸ್ ಶಿಪ್ ಆಗಿರುತ್ತದೆ. ಮತ್ತೆ ಹೀಗೋ ಹೇಳ್ತಾನೆ, ಇದು ರೋಬೋಟ್ ಗಳ ಫೇಸ್ ಶಿಪ್ ಆಗಿತ್ತು ಅಂತ ಹೇಳ್ತಾನೆ. ಮತ್ತೆ ಅಲಿಟಾ ಆ ಫೇಸ್ ಶಿಪ್ ಅನ್ನು ಎಲ್ಲೂ ನೋಡ್ದಂಗ ಆಗಿತ್ತು ಅಂತ ಹೇಳ್ತಾಳೆ. ಮತ್ತೆ ಅವಳು ನದಿ ಒಳಗೆ ಜಂಪ್ ಮಾಡಿ ಆ ಫೇಸ್ ಶಿಪ್ ನ ಒಳಗೆ ಹೋದಾಗ ಅವಳಿಗೆ ತುಂಬಾನೇ ಹೈಟ್ಯಾಕ್ ಅಡ್ವಾನ್ಸ್ ಟೆಕ್ನಾಲಜಿ ಹೊಂದಿರುವ ಒಂದು ರೋಬೋಟಿಕ್ ಬಾಡಿ ಸಿಗುತ್ತದೆ. ಆ ರೋಬೋಟಿಕ್ ಬಾಡಿಯನ್ನು ತೆಗೆದುಕೊಂಡು ಡಾಕ್ಟರ್ ಡೈಸನ್ ನ ಕಡೆಗೆ ಬರ್ತಾಳೆ. ಮತ್ತೆ ಅಲಿಟಾ ಹೇಳ್ತಾಳೆ, ನನ್ನ ಬಾಡಿಯನ್ನು ತೆಗೆದು ಈ ಬಾಡಿಯನ್ನು ನನಗೆ ಜೋಡಿಸಿ ಅಂತ ಹೇಳ್ತಾಳೆ. ಅದಕ್ಕೆ ಡಾಕ್ಟರ್ ಹೇಳ್ತಾನೆ, ಈ ಬಾಡಿಯನ್ನು ಅಲಿಟಾಗೆ ಜೋಡಿಸಲು ಒಪ್ಪಿಕೊಳ್ಳುವುದಿಲ್ಲ. ಮತ್ತೆ ಡಾಕ್ಟರ್ ಹೇಳ್ತಾನೆ, ಈ ರೋಬೋಟ್ ಬಾಡಿ ತುಂಬಾನೇ ಹೈಟಾಕ್ ಟೆಕ್ನಾಲಜಿಯನ್ನು ಹೊಂದಿದೆ. ಮತ್ತೆ ಇದು ಯುದ್ಧಕ್ಕೆ ಬಳಸುವ ಬಾಡಿ ಆಗಿದೆ. ಮತ್ತೆ ಡಾಕ್ಟರ್ ಹೇಳ್ತಾನೆ, ನಾನು ಏನಾದ್ರೂ ಈ ಬಾಡಿಯನ್ನು ನಿನಗೆ ಜೋಡಿಸಿದರೆ ನೀನು ಈ ಬಾಡಿ ಕಂಟ್ರೋಲ್ಗೆ ಸಿಗದೆ ಹೋದ್ರೆ ನೀನು ಇಡೀ ನಗರವನ್ನೇ ನಾಶ ಮಾಡ್ತೀಯ ಅಂತ ಹೇಳ್ತಾನೆ. ಆದ್ದರಿಂದ ಕೋಪ ಬಂದು ಅಲಿಟಾ ಪಕ್ಕದಲ್ಲಿರುವ ಟೇಬಲ್ ಅನ್ನು ಜೋರಾಗಿ ಹೊಡೆದು ಟೇಬಲ್ ಅನ್ನು ಮುರಿದು ಇಲ್ಲಿಂದ ಹೋಗ್ತಾಳೆ. ಮತ್ತೆ ಅಲಿಟಾ ಒಬ್ಬ ವಾರಿಯರ್ ಹಂಟರ್ ಆಗ್ಬೇಕಂತ ಡಿಸೈಡ್ ಮಾಡ್ತಾಳೆ. ವಾರಿಯರ್ ಹಂಟರ್ ಅಂದ್ರೆ ಬಡ ಜನರ ಮೇಲೆ ಅತ್ಯಾಚಾರ ಮಾಡುವವರನ್ನು ಹೊಡೆದು ಹಾಕುವವರಿಗೆ ವಾರಿಯರ್ ಹಂಟರ್ ಅನ್ನುತ್ತಾರೆ. ಮತ್ತೆ ಅಲಿಟಾ ಫ್ಯಾಕ್ಟರಿ ಒಳಗೆ ಹೋಗಿ ಐಡಿ ಕಾರ್ಡ್ ಅನ್ನು ರೆಡಿ ಮಾಡಿಕೊಂಡು ಅವಳು ಕೂಡ ವಾರಿಯರ್ ಹಂಟರ್ ಆಗ್ತಾಳೆ. ಮತ್ತೆ ಹಿಗೋನ ಜೊತೆಗೆ ಒಂದು ಕ್ಲಬ್ ನ ಒಳಗೆ ಹೋಗ್ತಾಳೆ. ಅಲ್ಲೇ ನಗರದಲ್ಲಿ ಎಲ್ಲಾ ವಾರಿಯರ್ ಹಂಟರ್ಸ್ ಗಳು ಬಂದಿರ್ತಾರೆ. ಅಲಿಟಾ ಎಲ್ಲರ ವಾರಿಯರ್ ಹಂಟರ್ಸ್ ಗಳಿಗೆ ಹೇಳ್ತಾಳೆ, ನಾವೆಲ್ಲರೂ ಸೇರಿ ವಿಕ್ಟರ್ ನನ್ನು ಹೊಡೆದು ಹಾಕ್ಬೇಕು ಅಂತ ಹೇಳ್ತಾಳೆ. ಮತ್ತೆ ಅಲಿಟಾ ಹೇಳ್ತಾ ಇರೋ, ವಿಕ್ಟರ್ ಕಳಿಸಿರೋ ರೋಬೋಟ್ ಗಳು ಅಮಾಯಕರ ಜನರನ್ನು ಹೊಡೆದು ಅವರ ಬಾಡಿ ಪಾರ್ಟ್ಸ್ ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾವೆ ಅಂತ ಹೇಳ್ತಾಳೆ. ಇಷ್ಟರ ನಡುವೆ ಇವರ ನಡುವೆ ಕುಳಿತಿರುವ ಒಬ್ಬ ವಾರಿಯರ್ ಹಂಟರ್ ಬರ್ತಾನೆ. ಇವನ ಹೆಸರು ಜೆಪೇನ್ ಇರುತ್ತದೆ. ಇವನು ಅಲಿಟಾಗೆ ಹೇಳ್ತಾನೆ, ನೀನು ನೋಡಲು ತುಂಬಾನೇ ಚಿಕ್ಕದಾಗಿದ್ದೀಯಾ ಮತ್ತೆ ತುಂಬಾನೇ ವೀಕ್ ಆಗಿದ್ದೀಯಾ. ಮತ್ತೆ ನೀನು ವಿಕ್ಟರ್ ನನ್ನು ಹೇಗೆ ಹೊಡೆದು ಸಾಯಿಸ್ತೀಯಾ ಅಂತ ಅವಳನ್ನು ಟಚ್ ಮಾಡ್ತಾನೆ. ಇಲ್ಲಿ ಅಲಿಟಾಗೆ ತುಂಬಾನೇ ಕೋಪ ಬಂದಿರುತ್ತದೆ. ಜೆಪೆನ್ ನನ್ನು ತುಂಬಾನೇ ಹೊಡೆಯುತ್ತಾಳೆ. ಇಷ್ಟರ ನಡುವೆ ಇಲ್ಲಿಗೆ ಡ್ರೇಕ್ ಇಲ್ಲಿಗೆ ಬರ್ತಾನೆ. ಇವನನ್ನು ವಿಕ್ಟರ್ ಕಳಿಸಿರುತ್ತಾನೆ. ಮತ್ತೆ ಇವನನ್ನು ಡಾಕ್ಟರ್ ನ ಪತ್ನಿ ತುಂಬಾನೇ ಅಪ್ಗ್ರೇಡ್ ಮಾಡಿರ್ತಾಳೆ. ಡ್ರೇಕ್ ಮತ್ತು ಅಲಿಟಾನ ನಡುವೆ ತುಂಬಾನೇ ಭಯಾನಕವಾಗಿ ಫೈಟ್ ನಡೆಯುತ್ತದೆ. ಡ್ರೇಕ್ ಅಂಡರ್ ಗ್ರೌಂಡ್ ದಾರಿಯಿಂದ ಕೆಳಗಡೆ ಹೋಗ್ತಾನೆ. ಇವನನ್ನು ಫಾಲೋ ಮಾಡ್ತಾ ಅಲಿಟಾ ಕೂಡ ಅವನ ಹಿಂದೆ ಹಿಂದೆ ಹೋಗ್ತಾಳೆ. ಒಂದು ಜಾಗಕ್ಕೆ ಬಂದು ಇವರಿಬ್ಬರ ನಡುವೆ ತುಂಬಾನೇ ದೊಡ್ಡದಾಗಿ ಫೈಟ್ ನಡೆಯುತ್ತದೆ. ಡ್ರೇಕ್ ಕಿಲ್ಲರ್ ಅಲಿಟಾನನ್ನು ಹೊಡೆದು ಬಾಡಿ ಪಾರ್ಟ್ಸ್ ಗಳನ್ನು ಮುರಿದು ಹಾಕುತ್ತಾನೆ. ಮತ್ತೆ ಅಲಿಟಾನ ಬ್ರೇನ್ ಅನ್ನು ನಾಶ ಮಾಡ್ತಾನೆ ಇರ್ತಾನೆ. ಇಷ್ಟರ ನಡುವೆ ಹೀಗೋ ಮತ್ತು ಡಾಕ್ಟರ್ ಡೈಸನ್ ಬಂದು ಡ್ರೇಕ್ ನ ಬಾಡಿಗೆ ಬೆಂಕಿಯನ್ನು ಹಚ್ಚುತ್ತಾರೆ. ಆದ್ದರಿಂದ ಡ್ರೇಕ್ ಇಲ್ಲಿಂದ ತಪ್ಪಿಸಿಕೊಂಡು ಓಡಿ ಹೋಗ್ತಾನೆ. ಇದಾದ ಮೇಲೆ ಡಾಕ್ಟರ್ ಅಲಿಟಾನನ್ನು ಉಳಿದ ಅರ್ಧ ಬಾಡಿಯನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ. ಡಾಕ್ಟರ್ ನ ಕಡೆಗೆ ಬೇರೆ ಆಪ್ಷನ್ ಇರಲಾರದ ಕಾರಣದಿಂದ ತುಂಬಾನೇ ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಹೊಂದಿರುವ ಹೈಟ್ಯಾಕ್ ರೋಬೋಟಿಕ್ ಬಾಡಿಯನ್ನು ಇವಳ ಕತ್ತಿಗೆ ಜೋಡಿಸ್ತಾನೆ. ಈ ಬಾಡಿಯನ್ನು ಅಲಿಟಾ ವಾರ್ ಸ್ಪೇಸ್‌ಶಿಪ್ ನಿಂದ ತೆಗೆದುಕೊಂಡು ಬಂದಿರ್ತಾಳೆ. ಮತ್ತೆ ಅಲಿಟಾ ಕಣ್ಬಿಟ್ಟು ನೋಡ್ತಾಳೆ. ಅವಳಿಗೆ ಹೊಸ ಬಾಡಿಯನ್ನು ಜೋಡಿಸಿರುವುದರಿಂದ ಅವಳು ತುಂಬಾನೇ ಶಕ್ತಿಶಾಲಿಯಾಗಿ ಫೀಲ್ ಮಾಡ್ತಾ ಇರ್ತಾಳೆ. ಮತ್ತೆ ಅವಳ ಬಾಡಿ ತುಂಬಾನೇ ಯೂನಿಕ್ ಎಲಿಜಿಬಿಲಿಟೀಸ್ ಗಳನ್ನು ಹೊಂದಿರುತ್ತದೆ. ಅವಳ ಹೊಸ ಬಾಡಿಯನ್ನು ತೋರಿಸಲು ಬೆಸ್ಟ್ ಫ್ರೆಂಡ್ ಆದ ಹೀಗೋನ್ ಕಡೆಗೆ ಹೋಗ್ತಾಳೆ. ಇಲ್ಲಿ ಹೀಗೋ ಅವಳ ಹೊಸ ಬಾಡಿಯನ್ನು ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಮತ್ತೆ ತುಂಬಾನೇ ಇಂಪ್ರೆಸಿವ್ ಆಗ್ತಾನೆ. ಇಲ್ಲಿ ಹೀಗೋ ಅಲಿಟಾಗೆ ಹೇಳ್ತಾನೆ, ನಾನು ಹೇಗಾದ್ರೂ ಮಾಡಿ ಜೈಲಂ ನಗರಕ್ಕೆ ಹೋಗ್ಬೇಕು. ನಾನು ಜೈಲಂ ನಗರಕ್ಕೆ ಹೋಗ್ಬೇಕಂದ್ರೆ ನನ್ನ ಹತ್ತಿರ ಬಹಳಷ್ಟು ದುಡ್ಡು ಇರಬೇಕು. ಇಲ್ಲ ಅಂದ್ರೆ ಬೇರೆ ಯಾರಾದ್ರೂ ಬಾಡಿ ಪಾರ್ಟ್ಸ್ ಗಳನ್ನು ಮಾರಿ ಹಣ ಗಳಿಸಬೇಕು. ಇಲ್ಲ ಅಂದ್ರೆ ನಗರದಲ್ಲಿ ನಡೆಯುವ ಖತರ್ನಾಕ್ ಗೇಮ್ ಅನ್ನು ಆಡಿ ಗೆದ್ದು ಜೈಲಂ ನಗರಕ್ಕೆ ಹೋಗ್ಬೇಕು ಅಂತ ಹೇಳ್ತಾನೆ. ಇದನ್ನು ಕೇಳಿ ಅಲಿಟಾ ತನ್ನ ಹಾರ್ಟ್ ಅನ್ನು ತೆಗೆದು ಹೀಗೋಗೆ ಕೊಡ್ತಾ ಇರ್ತಾಳೆ. ಇದು ಮನುಷ್ಯರ ಹಾಗೆ ಸಾಧಾರಣ ಹಾರ್ಟ್ ಆಗಿರುವುದಿಲ್ಲ. ಇದು ಒಂದು ಆರ್ಕ್ ರಿಯಾಕ್ಟರ್ ಆಗಿರುತ್ತದೆ. ಆರ್ಕ್ ರಿಯಾಕ್ಟರ್ ಅಂದ್ರೆ ಒಂದು ನಗರಕ್ಕೆ ಎಷ್ಟೋ ವರ್ಷಗಳ ಕಾಲ ಎಲೆಕ್ಟ್ರಿಕ್ ಸಪ್ಲೈ ಮಾಡಬಹುದು. ಅಲಿಟಾ ತನ್ನ ಎದೆಯಲ್ಲಿ ಫಿಟ್ ಆಗಿರುವ ಆರ್ಕ್ ರಿಯಾಕ್ಟರ್ ಅನ್ನು ತೆಗೆದು ಹೀಗೋಗೆ ಕೊಡ್ತಾ ಇರ್ತಾಳೆ. ಇದನ್ನು ಮಾರು, ನಿನಗೆ ಬಹಳಷ್ಟು ಹಣ ಸಿಗುತ್ತದೆ ಅಂತ ಹೇಳ್ತಾಳೆ. ಇದಕ್ಕೆ ಹೀಗೋ ಹೇಳ್ತಾನೆ, ನೀನು ನನಗೆ ನಿನ್ನ ಹಾರ್ಟ್ ಅನ್ನು ಕೊಟ್ರೆ ನಿನ್ನ ಬಾಡಿಯಲ್ಲಿ ಎಲೆಕ್ಟ್ರಿಕ್
ಎಲೆಕ್ಟ್ರಿಕ್ ಸಪ್ಲೈ ಆಗುವುದಿಲ್ಲ ಮತ್ತು ನೀನು ಸ್ವಿಚ್ ಆಫ್ ಆಗ್ತೀಯಾ ಅಂತ ಹೇಳ್ತಾನೆ. ನಿನ್ನ ಹಾರ್ಟ್ ಅನ್ನು ನಿನ್ನ ಕಡೆಗೆ ಇಟ್ಕೋ, ಇದು ನಿನಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಮತ್ತೆ ದಾರಿಯಲ್ಲಿ ನಡೀತಾ ಹೋಗ್ತಾ ಹೀಗೋ ಅಲಿಟಾಗೆ ಹೇಳ್ತಾನೆ, ನೀನು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು, ನೀನು ಗೇಮ್ ಅನ್ನು ಗೆದ್ರೆ ನಿನಗೆ ತುಂಬಾನೇ ರೆವಿನ್ಯೂ ಸಿಗುತ್ತದೆ, ಮತ್ತೆ ನಾವಿಬ್ಬರು ಸೇರಿ ಜೈಲಂ ನಗರಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಈ ಪ್ಲಾನ್ ಅಲಿಟಾಗೆ ತುಂಬಾನೇ ಇಷ್ಟವಾಗುತ್ತದೆ. ಅವಳು ಈ ಖತರ್ನಾಕ್ ಆಟವನ್ನು ಆಡಲು ರೆಡಿ ಆಗ್ತಾಳೆ. ಇದನ್ನೆಲ್ಲ ಅವಳು ಹೀಗೋಗೋಸ್ಕರ ಮಾಡ್ತಾ ಇರ್ತಾಳೆ. ಅದು ಯಾಕಂದ್ರೆ ಅವಳು ಹೀಗೋನನ್ನು ಪ್ರೀತಿಸುತ್ತಿರ್ತಾಳೆ. ಮತ್ತೆ ಇನ್ನೊಂದು ಕಡೆ ನಮಗೆ ವಿಕ್ಟರ್ ನನ್ನು ತೋರಿಸುತ್ತಾರೆ. ಅವನು ನಗರದಲ್ಲಿರೋ ಸೀರಿಯಲ್ ಕಿಲ್ಲರ್ ಮತ್ತು ಹಂಟರ್ಸ್ ಗಳನ್ನು ತನ್ನ ಒಂದು ಕ್ಲಬ್ ಗೆ ಕರೆಸಿಕೊಳ್ತಾನೆ. ವಿಕ್ಟರ್ ಕಿಲ್ಲರ್ಸ್ ಗಳಿಗೆ ಮತ್ತು ಹಂಟರ್ಸ್ ಗಳಿಗೆ ಹೇಳ್ತಾನೆ, ನೀವು ಯಾರಾದ್ರೂ ಅಲಿಟಾನನ್ನು ಹೊಡೆದು ಹಾಕಿದ್ರೆ ನಿಮಗೆ ನಾನು 5 ಮಿಲಿಯನ್ ಕೊಡ್ತೀನಿ ಅಂತ ಹೇಳ್ತಾನೆ. ಇಷ್ಟು ದುಡ್ಡಿನಲ್ಲಿ 4 ರಿಂದ 5 ಜನ ಜೈಲಂ ನಗರಕ್ಕೆ ಹೋಗಬಹುದು. ಮತ್ತೆ ನಾವು ಜೆಪೆನ್ ಅನ್ನ ನೋಡ್ತೇವೆ. ಇವನು ಅಲಿಟಾ ರೆಸ್ಟೋರೆಂಟ್ ನಲ್ಲಿ ಹೊಡೆದಿರುತ್ತಾಳೆ. ಅವನಿಗೆ ತುಂಬಾನೇ ಇನ್ಸೆಟ್ ಆಗಿರುತ್ತದೆ. ಅದರ ಸೇಡು ತೀರಿಸಿಕೊಳ್ಳಲು ಹೀಗೋನನ್ನು ಹೊಡೆದು ತನ್ನ ಸೇಡನ್ನು ತೀರಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಜೆಪೆನ್ ಒಬ್ಬ ವ್ಯಕ್ತಿಯನ್ನು ಹೊಡೆದು ಸಾಯಿಸಿ ಇದನ್ನು ಹೀಗೋ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹೀಗೋ ತಲೆ ಮೇಲೆ ಯಾರೋ ಒಬ್ಬ ವ್ಯಕ್ತಿಯನ್ನು ಹೊಡೆದಿದ್ದೇನೆ ಅಂತ ಅವನನ್ನು ಕಿಲ್ಲರ್ಸ್ ಲಿಸ್ಟಿನೊಳಗೆ ಬರ್ತಾನೆ. ಇನ್ನೊಂದು ಕಡೆ ಖತರ್ನಾಕ್ ಗೇಮ್ ಸ್ಟಾರ್ಟ್ ಆಗುತ್ತದೆ. ಅದರಲ್ಲಿ ಅಲಿಟಾ ಪಾರ್ಟಿಸಿಪೇಟ್ ಮಾಡಿರ್ತಾಳೆ. ಮತ್ತೆ ಗೇಮ್ ಸ್ಟಾರ್ಟ್ ಆಗುತ್ತದೆ. ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿರುವ ಎಲ್ಲಾ ಕಿಲ್ಲರ್ಸ್ ಗಳು ಮತ್ತು ಹಂಟರ್ಸ್ ಗಳು ಅಲಿಟಾನನ್ನು ಹೊಡೆಯಲು ಅವಳ ಹಿಂದೆ ಬೆನ್ನು ಹತ್ತಿರುತ್ತಾಳೆ. ಅಲಿಟಾ ಒಬ್ಬೊಬ್ಬರಂತೆ ಕಿಲ್ಲರ್ಸ್ ಗಳನ್ನು ಹೊಡೆಯುತ್ತಾ ಅಲಿಟಾ ಗೇಮ್ ಅನ್ನು ಆಡ್ತಾ ಇರ್ತಾಳೆ. ಇಷ್ಟರ ನಡುವೆ ಅವಳ ಫ್ರೆಂಡ್ ಆದ ಹೀಗೋ ನ ಕಾಲ್ ಬರುತ್ತದೆ. ಕಾಲ್ ಒಳಗೆ ಹೀಗೋ ಹೇಳ್ತಾನೆ, ಜೆಪೆನ್ ನನ್ನ ಹಿಂದೆ ಬಿದ್ದಿದ್ದಾನೆ, ಅವನು ನನ್ನ ಪ್ರಾಣ ತೆಗೆಯಲು ನನ್ನನ್ನು ಹೊಡೆದು ಸಾಯಿಸಲು ಅಂತ ಹೇಳ್ತಾಳೆ. ಇದನ್ನು ಕೇಳಿ ಅಲಿಟಾ ಆಟವನ್ನು ಅರ್ಧದಲ್ಲಿ ಬಿಟ್ಟು ಹೀಗೋನನ್ನು ಕಾಪಾಡಲು ಹೋಗ್ತಾಳೆ. ಈ ಕಡೆ ಜೆಪೆನ್ ಹೀಗೋನನ್ನು ಹೊಡಿತಾನೆ ಇರ್ತಾನೆ. ಅಷ್ಟರಲ್ಲಿ ಅಲಿಟಾ ಬಂದು ಜೆಪೆನ್ ಅನ್ನು ಕೈಯನ್ನು ಹಿಡಿದುಕೊಳ್ತಾಳೆ. ಮತ್ತೆ ಜೆಪೆನ್ ಹೊಟ್ಟೆಗೆ ಜೋರಾಗಿ ಒದಿಯುತ್ತಾಳೆ. ಇಷ್ಟರ ನಡುವೆ ನಗರದಲ್ಲಿ ಅನೌನ್ಸ್ಮೆಂಟ್ ಆಗುತ್ತದೆ. ಹೀಗೋ ಒಬ್ಬನನ್ನು ಕೊಲೆ ಮಾಡಿದ್ದಾನೆ, ಅವನನ್ನು ಸಿಕ್ಕಲ್ಲೇ ಮರಣ ದಂಡನೆಯನ್ನು ವಿಧಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಹೀಗೋನನ್ನು ಹೊಡೆಯಲು ಫ್ಯಾಕ್ಟರಿಯಲ್ಲಿರುವ ಗಾರ್ಡ್ಸ್ ಗಳು ಕೂಡ ಅಲ್ಲಿಗೆ ಬರ್ತಾರೆ. ಮತ್ತೆ ಇವರೆಲ್ಲ ಸೇರಿ ಅಲಿಟಾಗೆ ಹೇಳ್ತಾರೆ, ನೀನೊಬ್ಬ ಕಿಲ್ಲರ್ ಹಂಟರ್ ಇದೆಯಾ, ನೀನು ಹೀಗೋನನ್ನು ಸಾಯಿಸು ಅಂತ ಹೇಳ್ತಾರೆ. ಆದ್ರೆ ಅಲಿಟಾ ಅವನನ್ನು ಹೊಡೆಯುವುದಿಲ್ಲ. ಮತ್ತೆ ಜೆಪೆನ್ ಅವನ ಹೊಟ್ಟೆಗೆ ಮೊದಲೇನೆ ಚಾಕು ಚುಚ್ಚಿರುತ್ತಾನೆ. ಆದ್ದರಿಂದ ಹೀಗೋ ಸಾಯ್ತಾ ಇರ್ತಾನೆ. ಇಷ್ಟರ ನಡುವೆ ಡಾಕ್ಟರ್ನ ಪತ್ನಿ ಬಂದು ಅಲಿಟಾಗೆ ಹೇಳ್ತಾಳೆ, ಈಗಲೂ ಕೂಡ ನೀನು ಹೀಗೋನನ್ನು ಕಾಪಾಡಬಹುದು, ಅದು ಹೇಗಂದ್ರೆ ಅವನ ಕತ್ತನ್ನು ಕೊಯ್ದು ಅಂತ ಹೇಳ್ತಾಳೆ. ಮತ್ತೆ ಹೇಳ್ತಾಳೆ, ಅವನ ಬಾಡಿಯನ್ನು ತೆಗೆದು ಅವನ ಬಾಡಿಗೆ ರೋಬೋಟಿಕ್ ಬಾಡಿಯನ್ನು ಫಿಟ್ ಮಾಡೋಣ ಅಂತ ಹೇಳ್ತಾಳೆ. ಆಮೇಲೆ ಹೀಗೋ ಬದುಕುತ್ತಾನೆ ಅಂತ ಹೇಳ್ತಾಳೆ. ಡಾಕ್ಟರ್ನ ಪತ್ನಿ ಏಕೆ ಹೀಗೆ ಹೇಳ್ತಾಳಂದ್ರೆ ಅಲಿಟಾನ ದುಃಖವನ್ನು ನೋಡಿ ಅವಳ ಮನಸ್ಸು ಕರಗಿ ಹೀಗೆ ಹೇಳ್ತಾಳೆ. ಡಾಕ್ಟರ್ನ ಪತ್ನಿ ಕೂಡ ಒಬ್ಬ ಒಳ್ಳೆಯ ಮನುಷ್ಯಳಾಗಿರ್ತಾಳೆ. ಅಲಿಟಾ ಹೀಗೋನ ತಲೆ ಕತ್ತರಿಸಿ ಹೀಗೋ ತಲೆನನ್ನು ಡಾಕ್ಟರ್ ಡೈಸನ್ ನ ಕಡೆಗೆ ತೆಗೆದುಕೊಂಡು ಹೋಗ್ತಾಳೆ. ಇಲ್ಲಿ ಡಾಕ್ಟರ್ ಡೈಸನ್ ಕತ್ತರಿಸಿದ ತಲೆಗೆ ಒಂದು ರೋಬೋಟಿಕ್ ಬಾಡಿಯನ್ನು ಜೋಡಿಸುತ್ತಾರೆ. ಅಲಿಟಾಗೆ ತುಂಬಾನೇ ಖುಷಿಯಾಗಿರುತ್ತದೆ. ಅದು ಯಾಕಂದ್ರೆ ಅವರಿಬ್ಬರು ರೋಬೋಟಿಕ್ ಬಾಡಿಯನ್ನು ಹೊಂದಿರ್ತಾರೆ. ಮತ್ತೆ ಅವರಿಬ್ಬರಿಗೆ ಸರಿಯಾದ ಜೋಡಿ ಅಂತ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಮತ್ತೆ ಡಾಕ್ಟರ್ ಟೈಸನ್ ಅಲಿಟಾಗೆ ಹೇಳ್ತಾರೆ, ವಿಕ್ಟರ್ ಭೂಮಿ ಮೇಲೆ ವಾಸಿಸುತ್ತಿರುವ ಎಲ್ಲಾ ಜನರಿಗೆ ಸುಳ್ಳು ಹೇಳ್ತಾ ಬಂದಿದ್ದಾನೆ. ವಿಕ್ಟರ್ ಜನರಿಗೆ ಭರವಸೆಯನ್ನು ಕೊಡ್ತಾನೆ, ನಾನು ನಿಮ್ಮನ್ನು ಜೈಲಂ ನಗರಕ್ಕೆ ಕಳಿಸ್ತೀನಿ ಅಂತ ಜನರಿಗೆ ಮೋಸ ಮಾಡ್ತಾ ಇದ್ದಾನೆ. ಸತ್ಯವೇನೆಂದ್ರೆ ಭೂಮಿ ಮೇಲೆ ಇರುವ ಜನರ ಹತ್ತಿರ ಎಷ್ಟೋ ದುಡ್ಡಿದ್ರು ಕೂಡ ಅವರು ಜೈಲಂ ನಗರಕ್ಕೆ ಹೋಗಲು ಸಾಧ್ಯವಿಲ್ಲ. ಅದು ಯಾಕಂದ್ರೆ ಜೈಲಂ ನಗರದಲ್ಲಿ ಹುಟ್ಟಿರುವ ಜನರು ಅಲ್ಲೇ ಬೆಳಿಬೇಕು ಅಂತ ಅಲ್ಲಿಯ ಕಾನೂನು ಮತ್ತು ಅಲ್ಲಿಯ ರೂಲ್ಸ್ ಗಳಿರ್ತಾವೆ. ಮತ್ತೆ ಜೈಲಂ ನಗರಕ್ಕೆ ಹೋಗ್ಬೇಕಂದ್ರೆ ಗೇಮ್ ಅಲ್ಲಿರುವ ರೇಸ್ ಅನ್ನು ಗೆಲ್ಲಬೇಕು ಅಂತ ಹೇಳ್ತಾನೆ. ಡಾಕ್ಟರ್ ಹೇಳ್ತಾನೆ, ನಾನು ಮತ್ತು ನನ್ನ ವೈಫ್ ಜೈಲಂ ನಗರದಲ್ಲಿ ಹುಟ್ಟಿದ್ದೇವೆ. ನನ್ನ ಮಗಳಿಗೆ ಯಾವುದೇ ಒಂದು ತುಂಬಾನೇ ಸೀರಿಯಸ್ ರೋಗವಿತ್ತು. ಆದ್ದರಿಂದ ನಾವು ಭೂಮಿಗೆ ಬಂದಿದ್ವಿ. ಅವಾಗಿನಿಂದ ಇಲ್ಲೇ ಸಿಲುಕಿಕೊಂಡಿದ್ದೇವೆ ಅಂತ ಹೇಳ್ತಾನೆ. ಇದನ್ನು ಕೇಳಿ
ಅಲಿಟಾಗೆ ತುಂಬಾನೇ ಕೋಪ ಬರುತ್ತದೆ. ಆದ್ದರಿಂದ ಅವಳು ವಿಕ್ಟರ್ ನನ್ನು ಹೊಡೆಯಲು ಇಲ್ಲಿಂದ ಹೋಗ್ತಾಳೆ. ಅಲಿಟಾ ವಿಕ್ಟರ್ ನ ಫ್ಯಾಕ್ಟರಿ ಒಳಗೆ ಹೋಗ್ತಾಳೆ. ಅಲ್ಲಿ ವಿಕ್ಟರ್ ನ ವಾರ್ ರೋಬೋಟ್ಸ್ ಗಳು ಇರ್ತಾವೆ. ಇವೆಲ್ಲ ಸೇರಿ ಅಲಿಟಾನ್ ಮೇಲೆ ಅಟ್ಯಾಕ್ ಮಾಡ್ತಾವೆ. ಅಲಿಟಾ ಎಲ್ಲರನ್ನು ಹೊಡೆದು ಹಾಕಿ ವಿಕ್ಟರ್ ನ ಕಡೆಗೆ ಬರ್ತಾಳೆ. ಇಷ್ಟರ ನಡುವೆ ಇಲ್ಲಿ ಡ್ರೇಕ್ ಅಲಿಟಾನ್ ಮೇಲೆ ಅಟ್ಯಾಕ್ ಮಾಡಿ ಅವಳ ಹೊಟ್ಟೆಗೆ ಚಾಕುವನ್ನು ಚುಚ್ಚುತ್ತದೆ. ಅವಳ ಹೊಟ್ಟೆಗೆ ಪೆಟ್ಟಾಗಿರುವುದರಿಂದ ಬಾಡಿಯಲ್ಲಿ ಚೇಂಜಸ್ ಆಗಿ ಅವಳಿಗೆ ಪಾಸ್ಟ್ ನೆನಪಾಗುತ್ತದೆ. ಅದು ಏನಂದ್ರೆ 300 ವರ್ಷಗಳ ಹಿಂದೆ ಅಲಿಟಾ ಒಬ್ಬ ಸೋಲ್ಜರ್ ಆಗಿರ್ತಾಳೆ. ಅವಳು ತನ್ನ ಗೆಳೆಯರೊಂದಿಗೆ ಜೈಲಂ ನಗರವನ್ನು ನಾಶ ಮಾಡಲು ಜೈಲಂ ನಗರದ ಮೇಲೆ ಅಟ್ಯಾಕ್ ಮಾಡಿರ್ತಾಳೆ. ಈ ಯುದ್ಧದಲ್ಲಿ ಅಲಿಟಾನ ಎಲ್ಲಾ ಗೆಳೆಯರು ಸತ್ತು ಹೋಗಿರ್ತಾರೆ. ಅಲಿಟಾನ ಬಾಡಿ ಕೂಡ ಡಿಸ್ಟ್ರಾಯ್ ಆಗಿರುತ್ತದೆ. ಅವಳಿಗೆ ಮತ್ತೆ ಗೊತ್ತಾಗುವುದೇನೆಂದ್ರೆ ಇದನ್ನೆಲ್ಲ ನೋವಾ ಎಂಬ ವ್ಯಕ್ತಿ ಮಾಡ್ತಾ ಇದ್ದಾನೆ. ನೋವಾ ಯಾರು ಅಂದ್ರೆ ಇವನು ಜೈಲಂ ನಗರವನ್ನು ನಿರ್ಮಿಸಿದ್ದಾನೆ. ಮತ್ತೆ ಅವಳಿಗೆ ನೆನಪಾಗುವುದೇನೆಂದ್ರೆ ಅವಳು ಜೈಲಂ ನಗರವನ್ನು ಡಿಸ್ಟ್ರಾಯ್ ಮಾಡಿ ನೋವಾನನ್ನು ಹೊಡೆದು ಸಾಯಿಸುವುದು ಅಲಿಟಾನ ಮಿಷನ್ ಆಗಿರುತ್ತದೆ. ಮತ್ತೆ ಇದಾದ ಮೇಲೆ ಅಲಿಟಾ ಎದ್ದು ನಿಲ್ತಾಳೆ. ಅವಳ ಬಾಡಿ ಮತ್ತೆ ಗುಣವಾಗುತ್ತದೆ. ಮತ್ತೆ ಡ್ರೇಕ್ ಅಲಿಟಾ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾನೆ. ಈ ಸಾರಿ ಅಲಿಟಾ ತನ್ನ ತಲ್ವಾರಿನಿಂದ ಡ್ರೇಕ್ ನ ಮೇಲೆ ಅಟ್ಯಾಕ್ ಮಾಡಿ ಅವನ ಬಾಡಿಯನ್ನು 2 ತುಂಡುಗಳನ್ನಾಗಿ ಮಾಡಿಬಿಡ್ತಾಳೆ. ನೋವಾ ಎಲ್ಲಿ ಇರ್ತಾನೆಂದ್ರೆ ಅವನು ವಿಕ್ಟರ್ ನ ಬಾಡಿ ಒಳಗೆ ಇರ್ತಾನೆ. ಅಲಿಟಾ ವಿಕ್ಟರ್ ನನ್ನು ಹೊಡೆದು ಸಾಯಿಸ್ತಾಳೆ. ಇಷ್ಟರ ನಡುವೆ ಅಲಿಟಾಗೆ ಡಾಕ್ಟರ್ ನ ಕಾಲ್ ಬರುತ್ತದೆ. ಡಾಕ್ಟರ್ ಅಲಿಟಾಗೆ ಹೇಳ್ತಾನೆ ಹೀಗೋ ಪೈಪ್ ಅನ್ನು ಹತ್ತಿ ಜೈಲಂ ನಗರಕ್ಕೆ ಹೋಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ಅಲಿಟಾ ಹೀಗೋನ್ ಕಡೆಗೆ ಬರ್ತಾಳೆ. ಅವಳು ಹೇಳ್ತಾಳೆ ನೀನು ಜೈಲಂ ನಗರಕ್ಕೆ ಹೋಗುವುದು ಏನು ಅವಶ್ಯಕತೆ ಇಲ್ಲ, ನಾವಿಬ್ಬರು ಭೂಮಿಯ ಮೇಲೆ ವಾಸಿಸೋಣ ಅಂತ ಹೇಳ್ತಾಳೆ. ಹೀಗೋ ಅಲಿಟಾನ್ ಮಾತು ಕೇಳಿ ಅವಳ ಜೊತೆಗೆ ಹೋಗ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಜೈಲಂ ನಗರದಲ್ಲಿ ಕೂತ್ಕೊಂಡಿರೋ ನೋವಾ ನೋಡ್ತಾ ಇರ್ತಾನೆ. ಆ ಪೈಪ್ ನಲ್ಲಿ ಶಾರ್ಪ್ ಬ್ಲೇಡ್ ಆಗಿರುವ ಚಕ್ರವನ್ನು ಬಿಡ್ತಾನೆ. ಆದ್ದರಿಂದ ಹೀಗೋನ ರೋಬೋಟಿಕ್ ಬಾಡಿ ಕಟ್ಟಾಗಿ ಹೋಗುತ್ತದೆ. ಮತ್ತೆ ಅವನ ಕೆಳಗೆ ಬೀಳ್ತಾ ಇರ್ತಾನೆ. ಎಲಿಟಾ ಅವನ ಕೈಯನ್ನು ಹಿಡಿದುಕೊಳ್ತಾಳೆ. ಇಲ್ಲಿ ಹೀಗೋನ ಹಣೆ ಬರ ಚೆನ್ನಾಗಿರುವುದಿಲ್ಲ. ಮತ್ತೆ ಅವನ ಕೈ ಮುರಿದು ಅವನು ಕೆಳಗೆ ಬೀಳ್ತಾನೆ. ಇದನ್ನು ನೋಡಿ ಅಲಿಟಾಗೆ ತುಂಬಾನೇ ದುಃಖವಾಗುತ್ತದೆ. ಅವಳು ಜೋರಾಗಿ ಅಳ್ತಾ ಇರ್ತಾಳೆ. ಮತ್ತೆ ನಾವು ಮುಂದಿನ ದೃಶ್ಯದಲ್ಲಿ ನೋಡ್ತೇವೆ ಅಲಿಟಾ ನಗರದಲ್ಲಿ ನಡೆಯುವ ಖತರ್ನಾಕ್ ಗೇಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಅದು ಯಾಕಂದ್ರೆ ಈ ಗೇಮ್ ಅನ್ನು ಗೆದ್ದು ಅವಳು ಜೈಲಂ ನಗರಕ್ಕೆ ಹೋಗಿ ನೋವಾನನ್ನು ಹೊಡೆದು ಹಾಕಬೇಕು. ಮತ್ತೆ ಹೀಗೋನ ಸೀಡ್ ತೀರಿಸಿಕೊಳ್ಳಲು ಈ ಗೇಮ್ ಒಳಗೆ ಪಾರ್ಟಿಸಿಪೇಟ್ ಮಾಡಿರ್ತಾಳೆ. ಇದಾದ ಮೇಲೆ ಅಲಿಟಾ ತಲ್ವಾರನ್ನು ಜೈಲಂ ನಗರದ ಕಡೆಗೆ ಎತ್ತಿ ಹಿಡಿದಿರ್ತಾಳೆ. ಇದನ್ನು ಜೈಲಂ ನಗರದಲ್ಲಿ ಇದ್ದ ನೋವಾ ನೋಡಿ ಸ್ಮೈಲ್ ಮಾಡ್ತಾನೆ. ಮತ್ತೆ ಇದರ ಜೊತೆಗೆ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತದೆ. ಇದರ 2ನೇ ಪಾರ್ಟ್ ನೋಡ್ಬೇಕಂದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಯಾರಾದ್ರೂ ಹೊಸದಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇಂತಹದೇ ಇಂಟ್ರೆಸ್ಟಿಂಗ್ ಮೂವಿ ರಿವ್ಯೂನೊಂದಿಗೆ.